ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಹಾಯ ಮಾಡಿದ್ಮೇಲೆ ಫೋಟೋ ಸೆಲ್ಫಿ ಅಂತ ಮೊಬೈಲಲ್ಲಿ ಹರಿಬಿಡೋ ಈ ಕಾಲದಲ್ಲಿ ಇಷ್ಟೆಲ್ಲ ಸಹಾಯ ಮಾಡಿದ್ರು ಯಾರ ಹತ್ರನೂ ಹೇಳ್ಕೊಳ್ದಿರೋ ದೊಡ್ಡ ಗುಣ ನನ್ನ ಗಂಡಂದು. ಇವ್ರು ನಿಮ್ಗೆ ಮೋಸಗಾರರಾ, ಲಂಚ್ಕೋರ್ರಾ? ಬನ್ನಿ ಬನ್ನಿ. ಬ್ರೇಕಿಂಗ್ ನ್ಯೂಸ್. ಎಂಎಲ್ಎ ತೀರ್ಥಂಕರ್ ಪ್ರಸಾದ್ ಅವರ ಹೆಂಡತಿ ಸುಮನಾ ಅವರು ತಮ್ಮ ಪತಿಯ ಜನಸೇವೆಯ ಬಗ್ಗೆ ಪತ್ರಕರ್ತರಿಗೆ ವಿವರಣೆ ನೀಡುತ್ತಿದ್ದಾರೆ. ತೀರ್ಥಂಕರ್ ಪ್ರಸಾದ್ ಅವರು ತಮ್ಮ ಜನಸೇವೆಯ ಬಗ್ಗೆ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ವಿರೋಧ ಪಕ್ಷದವರ ಪ್ರಶ್ನೆಗೆ ತೀರ್ಥಂಕರ್ ಪ್ರಸಾದ್ ಪತ್ನಿ ಸುಮನಾ ಅವರು ಉತ್ತರ: ಅಜ್ಜಿ ಚಿಕ್ಕಪ್ಪ ಕೆಟ್ಟವರಲ್ಲ, ತುಂಬ ಒಳ್ಳೆಯವರು, ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಹೌದು ಕಂದ, ನಿನ್ನ ಚಿಕ್ಕಪ್ಪ ತುಂಬ ಒಳ್ಳೆಯವರು. ಕಷ್ಟ ಅಂದವರಿಗೆ ಕರಗಿಬಿಡ್ತಾನೆ, ಅವ್ರ ನೋವನ್ನು ತಾನು ಅನುಭವಿಸ್ಬಿಡ್ತಾನೆ. ಎಲ್ಲೋ ಓದಿದ್ದೆ, ಆ ಭಗವಂತ ಜನರ ಕಷ್ಟ ನೋವುಗಳನ್ನು ಹೋಗಲಾಡಿಸೋದಕ್ಕೆ ತಾನು ಕಷ್ಟ ನೋವುಗಳನ್ನು ಅನುಭವಿಸ್ತಾನೆ ಅಂತ ಭಗವಂತ ಭಕ್ತರ ನೋವು ಕಷ್ಟಗಳನ್ನು ಹೋಗಲಾಡಿಸಿ ಅದನ್ನು ತಾನು ತಗೊಂಡು ಅವರಿಗೆ ಸುಖನ ಕೊಡ್ತಾನೆ. ಚಿಕ್ಕಪ್ಪನ ಎಲ್ಲರೂ ದೇವ್ರು ದೇವ್ರು ಅಂತಿದ್ರು. ಚಿಕ್ಕಪ್ಪ ತುಂಬ ಒಳ್ಳೆಯವರ? ಹೌದು ಕಂದ, ನಿನ್ನ ಚಿಕ್ಕಪ್ಪ ತುಂಬ ಒಳ್ಳೆಯವರು. ಈಗೇನಪ್ಪ ಹೇಳ್ತೀಯ? ಮರ್ಯಾದೆ ಹೋಯ್ತು, ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ದಲ್ಲ, ಈಗ ಮಾತಾಡು. ಅಮ್ಮ, ಈ ಆರೋಪಗಳನ್ನು ತಗೊಳ್ಳೋದಾದ್ರೂ ಯಾಕೆ ಬೇಕು? ಆಮೇಲೆ ತಾನು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋ ಈ ಡ್ರಾಮಾಗಳಾದ್ರೂ ಯಾಕೆ ಬೇಕಮ್ಮ? ಸಾಕು, ಮುಚ್ಚೋ ಬಾಯಿ. ನಿನ್ ತಮ್ಮ ತೀರ್ಥ ಮಾಡಿರೋದೆಲ್ಲ ಡ್ರಾಮಾ ಅಂತಿದ್ಯಲ್ಲ ನೀನು. ಡ್ರಾಮಾ ಅಲ್ದೆ ಇನ್ನೇನಮ್ಮ? ಮತ್ತೆ ಆರೋಪ ಮಾಡೋದು ಅವನೇ, ಒಳ್ಳೆತನ ತೋರಿಸ್ಕೊಳ್ಳೋದು ಅವನೇ. ಚೆನ್ನಾಗಿ ರಾಜಕೀಯ ಮಾಡ್ತಾನೆ ನಿನ್ ಮಗ. ಗಂಡನ ಒಳ್ಳೆತನ ತೋರಿಸಿದ್ದು ಸುಮನಾನೆ, ಅವನ ಮೇಲಿನ ಆರೋಪನ ದೂರ ಮಾಡಿದ್ದು ಸುಮನಾನೆ. ಈಗ ಅವಳು ಪತ್ನಿ ಧರ್ಮನ ನಿಭಾಯಿಸ್ತಾ ಇದ್ದಾಳೆ. ಇವಾಗಾದ್ರೂ ಗೊತ್ತಾಯ್ತಾ ತೀರ್ಥಂಕರ್ ಪ್ರಸಾದ್ ಅವ್ರಂದ್ರೆ ಏನು ಅಂತ? ಸಾಹೇಬ್ರನ್ನ ಮಾದರಿ ರಾಜಕಾರಣಿ ಅಂತ ಇದಕ್ ಮುಂಚೆ ನೀವೇ ಬಿರುದು ಕೊಟ್ಟಿದ್ರಿ. ಯಾಕೆ ಮರ್ತೋಯ್ತಾ? ಸಾಹೇಬ್ರು ಇಲ್ಲಿಗೆ ಬರೋದಕ್ಕೂ ಮುಂಚೆ ನನಗೊಂದು ಮಾತು ಹೇಳಿದ್ರು. ಜನರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ನಾವು 99 ಒಳ್ಳೆ ಕೆಲಸಗಳನ್ನ ಮಾಡಿ ಒಂದು ತಪ್ಪು ಕೆಲಸ ಮಾಡಿದ್ರೆ ಜನ ಆ ಒಂದು ತಪ್ಪು ಬಗ್ಗೆನೇ ಮಾತಾಡ್ತಾರೆ, ಮಿಕ್ಕಿದ 99 ಒಳ್ಳೆ ಕೆಲಸಗಳನ್ನ ಮರ್ತು ಬಿಡ್ತಾರೆ ಅಂತ. ಅದಾಗ್ತಿರೋದು ನಿಮ್ಮಿಂದಾನೆ. ಮದುವೆ ಆಗ್ದಿರೋ ಹೆಣ್ಮಕ್ಳಿಗೆ ಮದುವೆ ಮಾಡಿಸಿದ್ದಾರೆ, ದೃಷ್ಟಿ ಕಳ್ಕೊಂಡ ತಾಯಿಗೆ ದೃಷ್ಟಿ ಕೊಡ್ಸಿದ್ದಾರೆ, ಮಗನಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ನಿರುದ್ಯೋಗಿಗೆ ಕೆಲಸ ಕೊಡ್ಸಿದ್ದಾರೆ. ಯಾರು ಸರ್ ಮಾಡ್ತಾರೆ ಇದನ್ನೆಲ್ಲ? ಈ ರೀತಿ ಮಾಡೋದಕ್ಕೆ ಸರ್ಕಾರ ಕೌನ್ಸಿಲರ್ಗೆ ಹಣ ಕೊಡುತ್ತೆ ಅನ್ನೋದಾದ್ರೆ ಬೇರೆ ವಾರ್ಡ್ಗಳಲ್ಲಿ ಯಾಕೆ ಈ ರೀತಿ ಕೆಲಸಗಳಾಗಿಲ್ಲ? ಜಾನು, ನೀನ್ ಇಷ್ಟು ವರ್ಷದ ಜೀವನದಲ್ಲಿ ಯಾರಿಗಾದ್ರೂ ಸಹಾಯ ಮಾಡಿರೋದು ನೆನಪಿದ್ಯಾ ನಿನ್ಗೆ? ಆದ್ರೆ ನಿಮ್ಮಣ್ಣ ಒಬ್ರಿಗಲ್ಲ, ಇಬ್ರಿಗಲ್ಲ, 100 ಜನರಿಗೆ ಸಹಾಯ ಮಾಡಿದ್ದಾರೆ. ಅದನ್ನ ಮರಿಬೇಡ. ಹತ್ತಾರು ಜನರ ಬದುಕಿಗೆ ಬೆಳಕಾಗಿದ್ದಾರೆ ಅಂದ್ರೆ ಅವ್ರ ಬೆಲೆ ಏನು ಅಂತ ಅರ್ಥ ಮಾಡ್ಕೊ. ಯಾರು ಏನೇ ಹೇಳಿ, ನನ್ನ ಗಂಡ ಮೋಸ ಮಾಡೋರಲ್ಲ. ಬೇಕಿದ್ರೆ ನಿಮ್ಗೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ಓದೋದಕ್ಕೆ ಮಕ್ಳಿಗೆ ಕಷ್ಟ ಆಗ್ಬಾರ್ದು ಅಂತ ಅವ್ರು ಸಾಲ ಮಾಡಿ ಓದೋ ಮಂದಿರ ಕಟ್ಸಿದ್ರು. ಇವತ್ತು ಆ ಓದೋ ಮಂದಿರದಲ್ಲಿ ಮಕ್ಕಳು ಕೂತ್ಕೊಂಡು ಅವ್ರಿಗೆ ಬೇಕಾದಷ್ಟು ಓದ್ತಾರೆ. ಯಾರು ಸರ್ ಲಕ್ಷಾಂತರ ರೂಪಾಯಿ ಅವ್ರ ಮನೆಯಿಂದ ತಂದು ಸಮಾಜ ಸೇವೆ ಮಾಡ್ತಾರೆ? ಅಂತ ವ್ಯಕ್ತಿ ನಮ್ಮ ಸಾಹೇಬ್ರು. ಹಾಗೊಂದು ವೇಳೆ ಅವ್ರು ದುಡ್ಡು ಮಾಡೋರಾಗಿದ್ರೆ ಇಷ್ಟೊತ್ತಿಗಾಗ್ಲೇ ಕೋಟಿ ಕೋಟಿ ಸಂಪಾದನೆ ಮಾಡ್ಬೇಕಾಗಿತ್ತು. ಆದ್ರೆ ನನ್ನ ಗಂಡ ಅಂತವ್ರಲ್ಲ. ನಾನು ಕುಡಿತ ಚಟಕ್ಕೆ ಬಿದ್ದು ತಪ್ಪದಾರಿ ಹಿಡಿದಿದ್ದೆ. ಹಾಗೆ ಕುಡಿತಾ ಗಾಡಿ ಓಡಿಸ್ಬೇಕಾದ್ರೆ ಪೊಲೀಸ್ ಅವರು ನನ್ನ ಹಿಡಿದ್ರು. ಆಗ ನಾನು ನಮ್ಮಣ್ಣ ಕಾರ್ಪೊರೇಟ್ರು, ನೀವು ನನ್ನ ಬಿಡದೆ ಹೋದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂತೆಲ್ಲ ಹೆದರಿಸಿದೆ. ಆಗ ಅದೇ ದಾರಿಲಿ ಬಂದ ನಮ್ಮಣ್ಣ ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿ ಫೈನ್ ಕಟ್ಟಿ ಈ ರೀತಿ ಮತ್ತೆ ತಪ್ಪು ಮಾಡಿದ್ರೆ ನನ್ನ ಜೈಲಿಗೆ ಹಾಕಿ ಅಂತಾನೂ ಹೇಳ್ದ. ಅಂಥ ರಾಜಕಾರಣಿ ನಮ್ಮಣ್ಣ. MLA ತೀರ್ಥಂಕರ್ ಪ್ರಸಾದ್ ಅವರು ನೀವೇ ಬಿರುದು ಕೊಟ್ಟ ಹಾಗೆ ಮಾದರಿ ರಾಜಕಾರಣಿ ಅಂತ ಹೇಳೋದಕ್ಕೆ ಮತ್ತೇನಾದ್ರೂ ಸಾಕ್ಷಿ ಬೇಕಾ? ಹೇಳ್ ಜಾನು, ಈಗ ನಿಮ್ಮ ಅಣ್ಣನ ಬಗ್ಗೆ ಹೆಮ್ಮೆ ಅನಿಸ್ತಿದ್ಯಾ, ನಾಚಿಕೆ ಆಗ್ತಿದ್ಯಾ? ಮಾತಾಡು. ಇಷ್ಟೊತ್ತು ಎಷ್ಟೊಂದು ಮಾತಾಡ್ತೀಯಲ್ಲ, ನಿನಗೆ ಕೊನೆಯದಾಗ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಟ್ಟೆಯಾ?
ಏನಿಲ್ಲ, ತುಂಬಾ ಸಿಂಪಲ್ಲು. ಮೊನ್ನೆ ನಿನ್ನ ಗಂಡನ ಮನೆಯಿಂದ ಕೆಂಪು ಕಲರ್ ಸೂಟ್ ಕೇಸಲ್ಲಿ ಅದೇನೋ ತಗೊಂಬಂದು ನಿಮ್ಮ ಮನೇಲಿ ಇಟ್ಟಿಯಲ್ಲ, ಅದರಲ್ಲಿ ಇದ್ದಿದ್ದನ್ನ ಕೋಣಿ ಚೀಲದಲ್ಲಿ ಹಾಕಿ ದೇವಯ್ಯನ ಮನೇಲಿ ಇಟ್ಟಿಯಲ್ಲ. ಆ ಗೋಣಿ ಚೀಲದಲ್ಲಿ ಏನೇನಿತ್ತು ಅಂತ ಸ್ವಲ್ಪ ಇಲ್ಲಿ ಸೇರಿರೋ ಜನರಿಗೆ ಹೇಳ್ಬಿಟ್ರೆ ನಾನು ಹಿಂಗೇ ಹೊಂಟೋಯ್ತೀನಿ. ನನಗಲ್ಲಮ್ಮ, ಹೇಳೋರು ಅವ್ರ ಕಡೆ ತಿರ್ಗ್ಸೋ. ಹೇಳಿ ಮೇಡಮ್, ಇಷ್ಟೊತ್ತು ಬಡ ಬಡ ಅಂತ ಬಡ್ಕೋತಿದ್ದ ಬಾಯಿಗೆ ಬೀಗ ಬಿದ್ಬಿಡ್ತಾ? ಉತ್ತರ ಕೊಡಿ. ಒಂದು ನಿಮಿಷ. ಸರಿ ಹೇಳಿ ಮೇಡಮ್. ಕರ್ನಾಟಕದ ಮನೆ ಮನೆ ಮಾತಾಗಿರುವಂತಹ ಮಾದರಿ ಶಾಸಕ ತೀರ್ಥಂಕರ್ ಪ್ರಸಾದ್ ಅವ್ರ ಬಗ್ಗೆ ನೀವು ಒಂದೆರಡು ಮಾತನ್ನು ಹೇಳಬೇಕು. ಪಾಪ ಮೇಡಮ್ಗೆ ಮಾತೇ ಗೊತ್ತಿಲ್ಲ. ನೀವೇ ಕೇಳಿ. ಹೇಳಿ ಮೇಡಮ್. ಎಲ್ಲಿ ಹೇಳ್ತಾರೆ? ಉತ್ತರ ಗೊತ್ತಿದ್ರೆ ಅಲ್ವಾ ಹೇಳೋದಿಕ್ಕೆ. ಏನಪ್ಪ ಕಾಸಿ, ಉತ್ತರ ಕೊಡ್ಬೇಕಾ ನಿನ್ಗೆ? ಏನೇ ಬರೀ ಮಸಲ್ ಕಲ್ಲು ಹುಡ್ಕ ಕೆಲಸನ ಮಾಡ್ತೀರ? ಏನ್ರಮ್ಮ ಈ ಮೂರ್ಖನ್ ಮುಖ ನೋಡ್ಕೊಂಡು ನಿಂತಿದ್ರ? ಯಾಕೆ ಎಲ್ಲರೂ ನನ್ನ ಮೇಲೆ ಸಿಟ್ಟಾಗ್ತಾ ಇದ್ದೀರಾ? ಅಣ್ಣ, ಅಂಥದನ್ನ ಕೇಳಬಾರ್ದು ಏನಂತ ಕೇಳ್ಬಿಟ್ಟೆ. ಅವ್ರ ಉತ್ತರ ಕೊಟ್ಬಿಡ್ಲಿ. ಆ ಉತ್ತರ ಕೇಳಿಸ್ಕೊಂಡು ನಿಮಗೆ ಮುಖಾನು ತೋರ್ಸಲ್ಲಪ್ಪ, ಹಂಗೆ ಹೋಗ್ಬಿಡ್ತೀನಿ. ಹಂಗ ಹೋಗ್ಬಿಡ್ತೀಯಾ? ಈಗ ನಿನ್ಗೆ ಉತ್ತರ ಬೇಕು, ನಡಿಕಂತ ಕೊಡ್ತೀನಿ. ನೀವು ಅಪರೂಪದ ಹೆಣ್ಣು ಸುಮ್ಮನೆ ಅವರೇ. ನಿಮ್ಮನ್ನ ಎಷ್ಟೇ ಹೊಗಳಿದ್ರು ಕಮ್ಮಿನೇ. ಥ್ಯಾಂಕ್ ಯು. ಅಜ್ಜಿ ಚಿಕ್ಕಪ್ಪ ಬಂದ್ರು. ಓ ಬಾ ಬಾ. ಚಿಕ್ಕಪ್ಪ ಸಾರಿ ಚಿಕ್ಕಪ್ಪ, ನಾನು ನಿಮ್ಮನ್ನ ಚೀಟರ್ ಅಂತ ಕರೆದ್ಬಿಟ್ಟೆ. ನೀವು ಕೆಟ್ಟೋರು ಅಂತ ಹೇಳ್ದೆ. ಐ ಆಮ್ ಸಾರಿ. ನೀವು ಎಷ್ಟು ಒಳ್ಳೆಯವ್ರಂತ ನಂಗೆ ಈಗ ಗೊತ್ತಾಯ್ತು. ಐ ಆಮ್ ಸಾರಿ ಪುಟ್ಟ. ನನ್ನಿಂದ ನಿನ್ನ ಮನ್ಸಿಗೆ ಬೇಜಾರಾಯ್ತು. ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಆಡ್ಕೊಡೋ ಹಾಗಾಯ್ತು. ಐ ಆಮ್ ಸಾರಿ. ಪರವಾಗಿಲ್ಲ ಚಿಕ್ಕಪ್ಪ, ಇನ್ಯಾವ ಫ್ರೆಂಡ್ಸ್ ಹೇಳಿದ್ರು ನಾನು ಕೇಳಲ್ಲ. ನಮ್ಮ ಚಿಕ್ಕಪ್ಪ ಸೂಪರ್ ಮ್ಯಾನ್. ನಮ್ಮ ಚಿಕ್ಕಪ್ಪ ಒಳ್ಳೆಯವರು. ನಮ್ಮ ಚಿಕ್ಕಪ್ಪ ಎಲ್ರಿಗೂ ಹೆಲ್ಪ್ ಮಾಡ್ತಾರೆ ಅಂತ ನಾನೇ ಹೇಳ್ತೀನಿ. ಇನ್ಮೇಲೆ ನೀವು ಕೆಟ್ಟವ್ರಂತ ಯಾರು ಹೇಳಿದ್ರು ನಂಬಲ್ಲ. ಮಗು ಅರ್ಥ ಮಾಡ್ಕೊಂಡಿದ್ದೆ ಕಣೋ. ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ. ಇನ್ನು ಮುಂದೆ ಆಡ್ಕೊಳ್ಳೋರ ಬಾಯಿಗೆ ಗಮನ ಕೊಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ಕಣೋ. ಇವತ್ತು ಟಿವಿನಲ್ಲಿ ನೀನು ಜನರಿಗೆ ಮಾಡಿದ ಸಹಾಯ ನೋಡಿ ಕಣ್ತುಂಬಿ ಬಂತು. ನಿಮ್ಮಪ್ಪ ಏನಾದರೂ ಅದನ್ನು ನೋಡಿದಿದ್ರೆ ನಿನ್ನನ್ನು ಗಟ್ಟಿಯಾಗಿ ತಬ್ಕೊಂಡು ಹತ್ತು ಬಿಡೋರು ಕಣೋ. ನನಗೆ ಮೊದಲೇ ಗೊತ್ತಿತ್ತು ಅತ್ತೆ, ತೀರ್ಥ ಯಾರಿಗೂ ಕೆಟ್ಟದ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ನೀವು ಯಾರೂ ನಂಬಲೇ ಇಲ್ಲ. ಅದೆಲ್ಲ ಓಕೆ, ಆದ್ರೆ ಜಾನ್ವಿನ ಕಾಲನಿಗೆ ಕರ್ಕೊಂಡು ಹೋದ್ರಿ? ಅಣ್ಣನ ಬಗ್ಗೆ ನಂಬಿಕೆ ಇಲ್ಲದೆ ಏನೇನೋ ಮಾತಾಡಿದ್ಲು. ಅದಕ್ಕೆ ಗಂಡ ಏನು ಅಂತ ತೋರ್ಸೋದಕ್ಕೆ ಸುಮನ್ ಅವಳನ್ನ ಜೊತೆನಲ್ಲಿ ಕರ್ಕೊಂಡು ಹೋದ್ಲು. ಜಾನು, ಈಗಲಾದರೂ ನಿಮ್ಮ ಅಣ್ಣ ಏನು ಅಂತ ನಿನ್ಗೆ ಅರ್ಥ ಆಯ್ತಾ? ಅತ್ತೆ, ಬೆಟ್ಟದಂಗೆ ಬಂದಿದ್ದ ಸಮಸ್ಯೆ ಕರ್ಪೂರದ ಥರ ಕರ್ಗೋಯ್ತು. ಇನ್ನು ಮುಂದೆ ಯಾವ ಸಮಸ್ಯೆನೂ ಆಗಲ್ಲ. ಜಾನು ಇನ್ನು ಮುಂದೆ ಅವ್ರ ಅಣ್ಣನ ಬಗ್ಗೆ ಮಾತಾಡಬೇಕಾದ್ರೆ 100 ಸಲ ಯೋಚನೆ ಮಾಡ್ತಾಳೆ ಅಲ್ವಾ ಜಾನು?
ಪುಟ ನೀನು ಆಟಾಡ್ಕೋ ಹೋಗು. ಸರಿ ಚಿಕ್ಕಪ್ಪ, ಲವ್ ಯು. ಒಂದು ನಿಮಿಷ, ನಿಮ್ಮೆಲ್ಲರ ಜೊತೆ ಮಾತಾಡಬೇಕು. ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳ್ತೀನಿ ಕೇಳಿ. 5 ಜನರದೊಂದು ಕುಟುಂಬ ಇತ್ತು. ಆ ಕುಟುಂಬದವರು ಸಮುದ್ರದ ಇನ್ನೊಂದು ತೀರಕ್ಕೆ ಹೋಗ್ಬೇಕಾಗಿತ್ತು. ಒಬ್ಬ ದೋಣಿ ಮಾಡ್ದ, ಇನ್ನೊಬ್ಬ ಹುಟ್ಟು ಮಾಡ್ದ, ಇನ್ನೊಬ್ಬ ಆ ಹುಟ್ಟನ್ನ ಗಟ್ಟಿಯಾಗಿ ಕಟ್ಟದ, ಇನ್ನೊಬ್ಬ ಗಾಳಿ ಚೆನ್ನಾಗಿ ದಿಕ್ಕನ್ನ ಅನುಸರಿಸ್ಲಿ ಅಂತ ಬಟ್ಟೆ ಕಟ್ಟ. ಎಲ್ಲರೂ ಸಲೀಸಾಗಿ ಸಮುದ್ರ ದಾಟ್ತಾ ಇದ್ರು. ಆಮೇಲೆ ದೋಣಿ ಮಾಡಿದವನೇನು ಹೇಳ್ದ ಗೊತ್ತಾ? ನೀವೆಲ್ಲ ಬದುಕಿರೋದೇ ನನ್ನಿಂದ ಅಂತ ಹೇಳ್ದ. ಅದಕ್ಕೆ ಹುಟ್ಟು ಮಾಡಿದವನು, ನಾನು ಹುಟ್ಟು ಮಾಡದೆ ಹೋಗಿದ್ದಿದ್ರೆ ನೀವು ಮುಂದೆ ಹೋಗಕ್ಕಾಗ್ತಾ ಅಂತ ಹೇಳ್ದ. ಬಟ್ಟೆ ಕಟ್ತವನು, ನಾನು ಬಟ್ಟೆ ಕಟ್ಟದೆ ಹೋಗಿದ್ದಿದ್ರೆ ನೀವು ದಡ ಸೇರ್ತಾ ಇರಲಿಲ್ಲ ಅಂತ ಹೇಳ್ದ. ಅದಕ್ಕೆ ಹುಟ್ಟು ಕಟ್ತವನು ಏನು ಮಾಡ್ದ ಗೊತ್ತಾ? ದೋಣಿಲಿ ಒಂದು ತೂತ ಮಾಡ. ಇನ್ನೊಬ್ಬ ಹುಟ್ಟನ್ನ ಮುರಿದಾಕ್ತ, ಇನ್ನೊಬ್ಬ ಬಟ್ಟೆನ ಹರಿದಾಕ್ತ. ಎಲ್ಲರೂ ಸಮುದ್ರದಲ್ಲಿ ಮುಳುಗಿ ಸತ್ತೋದ್ರು. ಇದರ ನೀತಿ ಪಾಠ ಏನ್ ಗೊತ್ತಾ? ಕುಟುಂಬ ಒಬ್ಬರಿಂದ ನಡೆಯಲ್ಲ. ಎಲ್ಲರಿಗೂ ಸರಿ ಸಮಾನವಾದ ಬೆಲೆ ಇರುತ್ತೆ. ಒಂದು ಆಧಾರ ಸ್ತಂಭ ಮುರಿದ್ರು ಮನೆ ಬಿದ್ದೋಗುತ್ತೆ. ಅದು ಸರಿ, ಈ ಕತೆನ ಈಗ ಯಾಕೆ ಹೇಳಿದೆ? ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮವರೇ ನನ್ನ ವಿರುದ್ಧ ಸಂಚು ಮಾಡ್ತಿದ್ದಾರೆ. ಅದು ಬರೀ ಅವ್ರನ್ನ ಮುಳುಗ್ಸಲ್ಲ, ನನ್ನೂ ಮುಳುಗ್ಸುತ್ತೆ.